ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ. ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ. ಮಾತರ್ಮೇ ಮಾತರಿಶ್ವನ್ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಅಂಥೇಳಿ ಎಲ್ಲ ಬಿಟ್ಟರು ಹನುಮಂತನನ್ನ ಬಿಡದೆ ಸುಗ್ರೀವ ಹಿಡಿದ ಕಾರಣ ಹನುಮ ಜೀವನಾದ ಸುಗ್ರೀವನಿಗೆ ಸರ್ವೋತ್ತಮನಾದ ರಾಮನ ಸಖ್ಯ ಫ್ರೆಂಡ್ಶಿಪ್ ಮಾಡಿಸಿದ. ನಮಗೆ ದೇವರದು ಫ್ರೆಂಡ್ಶಿಪ್ ಆಗಬೇಕಾದ್ರೆ ಜೀವೋತ್ತಮರು ಮೀಡಿಯೇಟರ್ ಆಗಿ ನಮ್ಗೆ ಸಿಗ್ಬೇಕು. ಏನಂ ಮೋಚಯ ಏನಂ ಉದ್ಧರ ಅಂತ ಇನ್ಫ್ಲೂಯೆನ್ಸ್ ಅವರು ಮಾಡಬೇಕು. ಜೀವರು ಅನಾದಿ ಕಾಲದಿಂದ ಮಾಡುವ ಕರ್ಮವನ್ನು ನೋಡುವ ವಾಯುದೇವರು ದೇವರಿಗೆ ಹೇಳಬೇಕು, ಸ್ವಾಮಿ ಇವನು ಯಾವಾಗಿಂದ ನಂಗೆ ಪರಿಚಯ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇವನ ಜೊತೆಗೆ ನಾ ಇದ್ದೇನೆ, ಇವನು ಮಾಡುವ ಎಲ್ಲ ಸತ್ಕರ್ಮಗಳನ್ನು ನಾನು ನೋಡಿದ್ದೇನೆ, ದೇವರೇ ನೀನು ಇವನನ್ನು ಉದ್ಧಾರ ಮಾಡು ಅಂತ ಒಮ್ಮೆ ನಮ್ಮ ಬಗ್ಗೆ ದೇವರ ಹತ್ರ ಶಿಫಾರ್ಸ್ ಯಾರು ಮಾಡಬೇಕು? ವಾಯುದೇವರು ಮಾಡಿಬಿಟ್ರೆ ನಿಮ್ಮ ಫೈಲೇ ದೇವರು ಓಪನ್ ಮಾಡಲ್ವಂತ. ಕಳಿಸೋನು ಮೋಕ್ಷ ಕಳಿಸೋ ವಾಯುದೇವ್ರ ಕಡೆ ಕಳಿಸ್ಬಿಡೋದು ಅನ್ಬೇಕಾದ್ರೆ ಆ ವಾಯುದೇವರ ಭಕ್ತಿ ಮುಕುಂದ ಭಕ್ತಿಯೈ ಗುರು ಭಕ್ತಿ ಜಾಯೈ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಹಾಗಾದ್ರೆ ಯಾರು ಗುರುಗಳು? ಯಾರು ಗುರುಗಳು? ತುಂಬ ಜನ ಗುರುಗಳಾಗ್ಬಿಟ್ಟಿದ್ದಾರೆ. ಅಲ್ಲ, ಯಾರನ್ನ ಗುರುಗಳು ಅಂತ ತಿಳ್ಕೊಬೇಕು ಹೇಳಿ ಆಚಾರ್ಯ. ಇಷ್ಟೇ ನೋಡಿ, ವಾಯುಸ್ತುತಿಯ ಮೊದಲ ಶಬ್ದ ನಿಮಗೆ ಗೊತ್ತಿದೆ, ಶ್ರೀಮದ್ ವಿಷ್ಣುವಂಗ್ರಿ ನಿಷ್ಠಾ ಅತಿ ಗುಣ ಗುರುತಮ. ವಾಯುದೇವರು ಆಚಾರ್ಯ ಮಧ್ವರು ಭಾರಿ ದೊಡ್ಡ ಗುರುಗಳು. ಯಾಕೆ ಗೊತ್ತಾ? ಅವರು ಭಗವಂತನ ಪಾದಾರವಿಂದದಲ್ಲಿ ಮಾಡುವ ದೊಡ್ಡ ಭಕ್ತಿ, ಏಕಾಂತ ಭಕ್ತರು. ಪ್ರಳಯ ಕಾಲದಲ್ಲಿಯೂ ಅವರಿಗೆ ಭಗವಂತನ ಮರೆವೂ ಇಲ್ಲ. ಯಾವಾಗಲೂ ಶುದ್ಧವಾದ ಭಗವದ್ ಧರ್ಮದಲ್ಲಿ ನಿರತರಾದ ಮಹಾನುಭಾವರು. ಹರಿಚರಣ ಚಿರಧ್ಯಾನ ಸನ್ಮಂಗಲಾನಾಂ ಅವರು ಗುರುಗಳು. ಯಾರು ಭಗವಂತನಲ್ಲಿ ಭಕ್ತಿ ಮಾಡ್ತಾರೆ, ಹಿರಿದಾದ ಭಕ್ತಿ ಮಾಡ್ತಾರೆ, ಯಾವ ಕಾಲಕ್ಕೂ ಬಿಡದೆ ಭಗವಂತನನ್ನು ಹಿಡಿದಿದ್ದಾರೆ, ಅವರನ್ನ ನೀವು ಜೀವನದಲ್ಲಿ ಗುರುಗಳು ಅಂತ ಆಯ್ಕೆ ಮಾಡ್ಕೊಳ್ಳಿ. ನೀವು ಯಾರ್ಯಾರನ್ನೋ ಗುರುಗಳು ಅಂದ್ರೆ ತೊಗೊಂಡೋಗಿ ಎಲ್ಲೋ ರಾಂಗ್ ರೂಟಲ್ಲಿ ಬಿಟ್ಬಿಡ್ತಾರೆ ನಿಮ್ಮಲ್ಲಿ. ಯಾರನ್ನ ಗುರುಗಳು ಅನ್ಬೇಕು, ಆ ಗುರುಗಳಲ್ಲಿ ನೀವು ಟೆಸ್ಟ್ ಮಾಡಬೇಕಾದ ಒಂದೇ ಕ್ವಾಲಿಟಿ, ಇವರು ದೇವರ ಭಕ್ತರ ಅಥವಾ ಇವರೇ ನಾನೇ ದೇವರು ಅಂತಾರ ನೋಡಿ. ಸ್ವಲ್ಪ ವಿಚಾರ ಮಾಡಿ. ದೇವ್ರು ಬೇರೆಪ್ಪ, ಅವನು ಬಿಡಬಾರ್ದಪ್ಪ ಅಂದರೆ ಅವ್ರು ಹಿಡ್ಕೊಳ್ಳಿ. ನಾನೇ ದೇವ್ರು, ಅವ್ನು ಬಿಟ್ಬಿಡಿ, ಸುಮ್ಮನೆ ದೂರ ಬಿಟ್ಬಿಡಮ್ಮ, ಮಾತಾಡೋಕೆ ಹೋಗಬೇಡಿ, ಆಯ್ತಪ್ಪ ನೀ ದೊಡ್ಡವ್ನು ಬಿಟ್ಬಿಡಿ ಅಷ್ಟೇ. ನೀವು ಜೀವನದಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾದ ಎಂಥ ಗುರುಗಳನ್ನು, ಯಾರಲ್ಲಿ ಯಾವ ಗುಣ ಇಲ್ದಿದ್ರೂ ಬೇಡ, ಭಗವದ್ ಭಕ್ತಿ ಅನ್ನೋ ಗುಣ ಇರಬೇಕ್ರಿ. ಆ ಗುಣ ಉಳಿದೆಲ್ಲ ಗುಣಗಳಿಗೆ ಶೋಭಾಯಮಾನವಾದದ್ದು. ಕೆಲವರಲ್ಲಿ ಔದಾರ್ಯ ಇರುತ್ತೆ, ಕೆಲವರಲ್ಲಿ ತ್ಯಾಗ ಇರುತ್ತೆ, ಸಹನೆ ಇರುತ್ತೆ, ವಿದ್ಯೆ ಇರುತ್ತೆ, ಬುದ್ಧಿ ಎಲ್ಲ ಇರತ್ರಿ. ಭಕ್ತಿ ಒಂದು ಇರೋದು ಏನು ಪ್ರಯೋಜನ ಇದೆ? ಯಾಕಾಚಾರ್ಯ ಭಕ್ತಿ ಇಲ್ಲದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಗಲ್ವಾ? ಆಗಲ್ಲ ರೀ. ಮಿಕ್ಸಿ ಇದೆಯಾ? ಇದೆ. ಫ್ರಿಜ್ ಇದೆಯಾ? ಇದೆ. ಫ್ಯಾನ್ ಇದೆಯಾ? ಇದೆ. ಕರೆಂಟ್ ಒಂದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಿದ್ರೇನ್ರಿ ಕರೆಂಟ್ ಇಲ್ಲದೆ ಇದ್ರೆ ಯೂಸ್ಲೆಸ್ ಥಿಂಗ್ಸ್ ಎಲ್ಲ ಮನೆಯೊಳಗೆ ವೇಸ್ಟ್ ಅಲ್ಲ. ಈಗಂತೂ ಕರೆಂಟ್ ಭಾರಿ ರೀ. ಕರೆಂಟ್ ಇಲ್ಲ ಅಂದರೆ ಸುಮ್ಮನೆ ನಿಂತು ಬಿಡ್ಬೇಕು, ನೀರು ಬರಲ್ಲ, ಸ್ವಿಚ್ ಹಾಕಿದ್ರೆ ನೀರು ಬರಬೇಕು, ನೀರು ಬರಲ್ಲ. ಏನು ಕರೆಂಟ್ ಇಲ್ಲ ಅಂದರೆ ಏನಿಲ್ಲ ಅಂತಾನೆ. ಭಕ್ತಿ ಕರೆಂಟ್ ಇದ್ದ ಹಾಗೆ. ದೇವರ ಪಾದಾರವಿಂದದಲ್ಲಿ ಭಕ್ತಿ ಬೇಕು, ಭಕ್ತಿಯಾ ಮುಕ್ತಿ. ಹಾಗಾದರೆ ಗುರುಗಳಲ್ಲೇ ಭಕ್ತಿ ಇಲ್ಲ ಅಂದರೆ ಅವ್ರ ಕಾಲು ಹಿಡಿದ್ರೆ ನಿಮಗೆ ಅಲ್ಲಿಂದ ಕೊಟ್ಟ ಅಲ್ವಾ? ಅಂಥ ಗುರುಗಳು ಯಾರು? ಜಗದ್ಗುರು ಮಧ್ವಾಚಾರ್ಯರು. ಹರಿ ಚರಣ ಚಿರಧ್ಯಾನ ಸನ್ಮಂಗಲಾನ. ಬಹುಕಾಲ ಭಗವಂತನ ಸ್ಮರಣೆ ಮಾಡಿ ಮಂಗಲಮಯ ಭೂಯಿಷ್ಠರಾದ ಮಹಾನುಭಾವರು ಆಚಾರ್ಯರು. ಅವರಲ್ಲಿ ಭಕ್ತಿ ಮಾಡಬೇಕು ನೋಡಿ. ಯಾರಲ್ಲಿ ಭಕ್ತಿ ಮಾಡಬೇಕಾದ್ರೂ ಅವರ ಬಗ್ಗೆ ತಿಳ್ಕೊಂಡಿರ್ಬೇಕು. ವಾಯುದೇವರ ಬಗ್ಗೆ ತಿಳಿಬೇಕು, ಜ್ಞಾನ ಬೇಕು. ಮಗು ಅಮ್ಮನ ಪ್ರೀತಿ ಮಾಡುತ್ತೆ, ಯಾಕಂದರೆ ಅಮ್ಮನ ಬಗ್ಗೆ ಗೊತ್ತು. ಅಮ್ಮನೇ ಮಲಗಿಸೋದು, ಅಮ್ಮನೇ ಬೇಕಂದಾಗ ಕರ್ಕೊಂಡು ಹೋಗೋದು, ಅಮ್ಮನೇ ಊಟ ಮಾಡಿಸೋದು, ಅಮ್ಮನ ಮೇಲೆ ಭಾರಿ ಪ್ರೀತಿ. ಹಾಗಾದ್ರೆ ನಾವು ದೇವರ ಬಗ್ಗೆ, ಗುರುಗಳ ಬಗ್ಗೆ ತಿಳಿದ್ರೆ ಮಾತ್ರ ಅವರಲ್ಲಿ ಭಕ್ತಿ ಬರುತ್ತೆ. ಭಕ್ತಿ ಅನ್ನುವ ಶಬ್ದವೇ
ಮಹಾತ್ಮ್ಯ ತಿಳಿದು ಅವರ ಸ್ತೋತ್ರ ಮಾಡಬೇಕು, ಅವರ ಮಹಿಮೆ ತಿಳಿಬೇಕು. ಏನು ಅವರಲ್ಲಿ ಏನಂತ ದೊಡ್ಡದಿದೆ, ಅವರಲ್ಲಿ ಭಕ್ತಿ ಮಾಡಲಿಕ್ಕೆ, ಪ್ರೀತಿ ಮಾಡಲಿಕ್ಕೆ, ಅವರಲ್ಲಿ ನಾವು ಶಿಷ್ಯತ್ವೇನ ಹೋಗಿ ಶರಣು ಹೊಂದಿ ಉದ್ಧಾರ ಮಾಡಿ ಸ್ವಾಮಿ ಅಂತ ಅವರ ಪಾದ ಹಿಡಿಬೇಕಾದ್ರೆ ಏನಿದೆ ಅವರಲ್ಲಂಥದ್ದು ಅದನ್ನು ನೋಡ್ಬೋದು. ಅದು ಭಗವದ್ಭಕ್ತಿ ಇದೆಯಾ, ಏನವ್ರ ಮಹಿಮಾ. ಅಂತಹ ಜಗದ್ಗುರು ಮಧ್ವಾಚಾರ್ಯರ ಪಾದಾರವಿಂದದಲ್ಲಿ ಭಕ್ತಿ ಮಾಡಬೇಕಾದ್ರೆ ಅವರ ಮಹಿಮೆ ತಿಳ್ಕೊಳ್ಬೇಕು ಅಂತ ಆಚಾರ್ಯರ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಅಲ್ಲ, ಆ ಮಹಿಮೆನಾದರೂ ಯಾಕೆ ತಿಳ್ಕೊಳ್ಬೇಕು ಅಂದರೆ ದೊಡ್ಡವರ ಮಹಿಮೆ ಇದೆಯಲ್ಲ, ಅದು ಕೇಳ್ತಾ 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 ನಮ್ಮ ಹೃದಯದ ಒಳಗಿರುವ ಕೊಳೆಯನ್ನು ಅದು ಕಳೆಯತ್ತಂತೆ. ಕಿಂತು ಉತ್ತಮ ಶ್ಲೋಕ ಶಿಖಾಮಣೀನಾಂ ಮನೋವಿಶುದ್ಧೈ ಚರಿತಾನುವಾದ. ದೇವರ ಗುರುಗಳಲ್ಲಿ ಭಕ್ತಿಯನ್ನು ಮಾಡಬೇಕಾದ್ರೆ ಮನಸ್ಸು ಪರಿಶುದ್ಧವಾಗಿರಬೇಕು. ಯಾರ ಮನಸ್ಸಲ್ಲಿ ಕೊಳೆ ಇದೆ ಆ ಮನಸ್ಸು ಭಗವಂತನ ಧ್ಯಾನ ಮಾಡಲಿಕ್ಕೆ ಆಗೋಲ್ಲ. ಅಲ್ಲಿ ದೇವರು ಧ್ಯಾನಕ್ಕೆ ವಿಷಯನಾಗಿ ಬರೋಲ್ಲ, ದೇವರು ಬರೋಲ್ಲ. ನೋಡಿ, ಧೂಳು ತುಂಬಿದ ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬ ಕಾಣಲ್ಲ. ಕನ್ನಡಿ ಮುಂದೆ ಅರ್ಧ ಗಂಟೆ ನಿಂತ್ಕೊಂಡಿದ್ರೆ ಅಲ್ಲಂಗೆ ಕಾಣಿಸ್ತಾನೇ ಇಲ್ಲ. ಯಾಕೆ? ಅದು ಧೂಳಿದೆ. ಧೂಳು ಒರೆಸಿಬಿಟ್ರೆ, ಕ್ಲೀನ್ ಮಾಡಿಬಿಟ್ರೆ ಸ್ಪಷ್ಟವಾಗಿ ನಿಮ್ಮ ಮುಖ ಕಾಣುತ್ತೆ. ಹಾಗೆ ಹೃದಯದ ಒಳಗೆ ದೇವರಿದ್ದಾನೆ, ನೀವು ಧ್ಯಾನ ಮಾಡ್ತಾ ಇದ್ದೀರಿ, ಕಾಣ್ತಾ ಇಲ್ಲ. ದೇವರಿದ್ದಾನೆ, ಇರೋದು ಮುಖ್ಯ ಅಲ್ಲ, ಇರುವುದರ ಅರಿವು, ಅನುಭವ ಅದಾಗಬೇಕು. ಕನ್ನಡಿಲಿ ಬೀಳೋದು ಮುಖ್ಯ ಅಲ್ಲ, ನಿಮಗೆ ಕಾಣಬೇಕು. ಕಾಣಬೇಕಾದ್ರೆ ಧೂಳು ತೆಗಿಬೇಕು. ಹೃದಯದಲ್ಲಿ ದೇವರಿದ್ದಾನೆ, ಕಾಣ್ತಿಲ್ಲ, ಧೂಳು ತೆಗಿಬೇಕು, ಕೊಳೆ ತೆಗಿಬೇಕು. ಯಾವುದು ಕೊಳೆ? ಹೃದಯದಲ್ಲಿರುವ ಕೊಳೆ ಯಾವುದು? ಎರಡೇ ರೀ, ನಂದು ನಿಮ್ದು ಎಲ್ಲರ ಹೃದಯದೊಳಗೆ ಎರಡು ಕೊಳೆ. ಒಂದು ನಾನು ಅನ್ನುವ ಕೊಳೆ, ಇನ್ನೊಂದು ನಂದು, ನಂದು, ಅಹಂಕಾರ, ಮಮಕಾರ. ಈ ಕೊಳೆ ಹೋಗ್ಬೇಕಂದ್ರೆ ದೊಡ್ಡವ್ರ ಕತೆ ಕೇಳ್ತಾ ಇರ್ಬೇಕು. ಮನೋವಿಶುದ್ಧೈ ಚರಿತಾನುವಾದ. ಈ ದೊಡ್ಡವ್ರ ಕತೆ ಕೇಳ್ತಾ ಇದ್ರೆ ಅವರು ಎಷ್ಟು ದೊಡ್ಡವರಾಗಿದ್ರು ದೊಡ್ಡವರಂತೆ ಅವ್ರು ಆಡ್ತಾ ಇರಲಿಲ್ಲ. ನಾ ಭಾರಿ ದೊಡ್ಡವ, ದುರಹಂಕಾರ ಇಲ್ಲ. ದಾಸರ ಹಾಡು ನೋಡಿ, ಅತಿಜ್ಞಾನಿಯಾಗಬೇಕು, ಅತಿಜ್ಞಾನಿ ಆಗಬೇಕು, ಹರಿಕಥೆ ಕೇಳಬೇಕು, ಅತಿಜ್ಞಾನಿಯಾಗಬೇಕು. ತುಂಬ ತಿಳ್ಕೊಂಡಿರ್ಬೇಕಂತೆ. ತಿಳ್ಕೊಂಡಿದ್ದೀನಿ ಅಂತ ತಿಳ್ಕೊಬಾರ್ದಂತೆ. ಏನಾಚಾರ್ಯ ಅರ್ಥ ಆಗಲ್ಲ. ಹೌದು, ಎಲ್ಲ ತಿಳಿದಿರಬೇಕು. ಏನು ಗೊತ್ತಿಲ್ಲ ಅಂದರೆ ನಮಗೇನು ಗೊತ್ತಿಲ್ಲ. ನಾವೇನು ಅನ್ಕೊಂಡು ನಮ್ಗೇನು ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ದೀರಿ. ಗೊತ್ತಿರ್ತಾರೆ, ಒಂದು ಗೊತ್ತಿಲ್ಲ. ದುರಹಂಕಾರಕ್ಕೆ ಮಾತ್ರ ಮಿತಿ. ಭಾಗವತ ಏಕಾದಶ ಸ್ಕಂದದಲ್ಲಿ ಒಂದು ಮಾತಿದೆ, ವಿದ್ವಾಂಸಶ್ಚರತಿ ಬಾಲವತ್. ತುಂಬ ದೊಡ್ಡ ವಿದ್ವಾಂಸ ಆಗ್ತಾ ಆಗ್ತಾ ಮಗು ಆಗ್ಬಿಡ್ತಾನೆ. ಏನು ಗೊತ್ತಿಲ್ವೇನೋ ಅನ್ನೋ ಥರ. ತುಂಬ ಓದ್ಕೊಂಡಿರಬೇಕು. ಎಲ್ಲಿ ದೇವ್ರ ಕಥೆ ಆದರೂ ವಿನಯದಿಂದ ಕೂತ್ಕೋಬೇಕು. ನಾನು ಮೊನ್ನೆ ಒಂದು ಗುಲ್ಬರ್ಗಕ್ಕೆ ಉಪನ್ಯಾಸಕ್ಕೆ ಹೋಗಿದ್ದೆ. ಅಲ್ಲೊಬ್ಬರು ದೊಡ್ಡ ಜ್ಞಾನಿಗಳು, ಭಾರೀ ದೊಡ್ಡ ವಿದ್ವಾಂಸ. 1.5 ಗಂಟೆಗಳ ಕಾಲ ಹೀಗೆ ಕೂತಿದ್ರು. ಅವ್ರು ಯಾರನ್ನು ನಂಗೆ ಗೊತ್ತಿಲ್ಲ. ಆಮೇಲೆ ಯಾರೋ ಪರಿಚಯ ಮಾಡಿಸಿದ್ರು, ಉದ್ದ ಕಾಲಿಗೆ ಬಿದ್ದು. ಭಾರೀ ದೊಡ್ಡ ವಿದ್ವಾಂಸರು. ನಾನು ಅಂದ್ಕೊಂಡೆ ನಿಜವಾಗಿಯೂ ದೊಡ್ಡ ವಿದ್ವಾಂಸರು, ಅದಕ್ಕೆ ನಾನು ಕೇಳಿದ್ದೀರಿ. ಕೇಳಬೇಕಾದ್ರೆ ಜ್ಞಾನಿಗಳು ಕೇಳ್ತಾರೆ, ನಂಗೆ ತಿಳಿದಿದೆ ಅಂತ ಅವ್ರು ತಿಳ್ಕೊಂಡೇ ಇರಲ್ಲ. ತಿಳಿದಿದ್ದನ್ನೇ ಹೇಳ್ತಾ ಇದ್ದಾನೆ. ಇವಾಗ ನಮ್ಗೆ ಇವತ್ತು ನಾನು ಉಪನ್ಯಾಸ ಮಾಡಿದ್ದು ಸೇಮ್ ನಾಳೆ ಉಪನ್ಯಾಸ ಮಾಡಿದ್ರೆ ನೀವು ಕೇಳ್ತೀರಾ? ಎಲ್ಲ ಆಚಾರ ಕನ್ಫ್ಯೂಷನ್ನು, 3-4 ಕಡೆ ಒಪ್ಕೊಂಡ್ಬಿಟ್ಟಿರ್ತಾರೆ. ಹೇಳಿದ್ದೇ ಹೇಳ್ತಾ ಅನ್ಸತ್ತಲ್ಲ. ದೊಡ್ಡವರು ತಿಳಿಲಾರದ್ದು ನಾವೇನು ಹೇಳ್ತೀವ್ರಿ? ದೊಡ್ಡವರು ತಿಳಿಲಾರದ್ದು ನಾವೇನು ಹೇಳ್ತೀವಿ? ತಿಳಿದದ್ದನ್ನೇ ಹೇಳ್ತಾ ಇದ್ರು ತಿಳಿಯದ ಹಾಗೆ ಕೂತು ಕೇಳ್ತಾರಲ್ಲ, ಅದು ಜ್ಞಾನಿಗಳ ಲಕ್ಷಣ. ಭಗವಂತನ ಬಗ್ಗೆ ತಿಳಿದ ಜ್ಞಾನಿಗಳು ಹೀಗಿರ್ತಾರೆ. ದೇವ್ರ ಕಥೆಯನ್ನು, ವಾಯುದೇವರ ಕಥೆಯನ್ನು ಕೇಳ್ತಾ ಇರಬೇಕು.
ಮನೋವಿಶುದ್ಧೈ ಚರಿತಾನುವಾದ. ಅದೇ ಕತೆ ಸೇಮ್ ರಾಮಾಯಣ, ಅದೇ ಮಹಾಭಾರತ, ಅದೇ ಭಾಗವತ, ಅದೇ ಸುಮಧ್ವಿಜಯ, ಅದೇ ಶ್ರೀನಿವಾಸ ಕಲ್ಯಾಣ. ಹೋದ ಸತಿ ಹೇಳಿಸಿದ್ರಲ್ಲ ಆಚಾರ್ಯ, ಸೇಮ್ ಅದೇ. ಈ ಸತಿನೂ ಅದೇ. ಕೇಳ್ಬೇಕ್ರಿ, ಕನ್ನಡಿಲಿ ಕೂತಿರುತ್ತಲ್ಲ ಧೂಳು, ಸುಮ್ಮನೆ ಹೀಗೆ ಅಂದ್ಬಿಟ್ರೆ ಹೋಗ್ಬಿಡುತ್ತಾ? ಚೆನ್ನಾಗಿ ಉಜ್ಜಬೇಕು. ಅದು ನಿಮ್ಗೆ ಗೊತ್ತಾಗುತ್ತೋ ಇಲ್ಲೋ. ಇನ್ನೊಂದು ಈಸಿ ಇದೆ ನೋಡಿ. ಬಾಯಿಯೊಳಗೆ ಬಿಳ್ಳೆದೆಲೆ ಅಡಿಕೆ ಹಾಕ್ಕೊಳ್ತೀರಿ. ಒಂದ್ಸತಿ ಉಗಿದು ಬಿಟ್ರೆ ರಸ ಬಂದ್ಬಿಡುತ್ತಾ? ಅಗಿತಾ ಇರ್ತಾರೆ. ಬಿಳ್ಳೆದೆಲೆ ಹಾಕ್ಕೊಳ್ಳೋರು ನೋಡಿ, ಹಾಕ್ಕೊಂಡ್ರೆ ಅರ್ಧ ಗಂಟೆ ಅದನ್ನೇ ಅಗಿತು. ಯಾಕಂದ್ರೆ ರಸ ಅದು ಬರಬೇಕಂದ್ರೆ ಒಂದ್ಸತಿ ಹಾಕ್ಕೊಂಡ್ರೆ ಆಗಲ್ಲ, ಒಂದ್ಸತಿ ಒರೆಸಿದ್ರೆ ಹೋಗಲ್ಲ. ಜನ್ಮಾಂತರದ್ದು ಈ ಅಹಂಕಾರ ಮಮಕಾರ ಅದು ಹೋಗ್ಬೇಕಂದ್ರೆ ಸೇಮ್ ಕತೆ, ಸೇಮ್ ಬಟ್ಟೆ, ಸೇಮ್ ನೀರಲ್ಲಿ, ಸೇಮ್ ವಾಶ್ ಮಾಡ್. ಎಲ್ಲಿಯ ತನಕ ನಿಮ್ದು ಮುಖ ಕನ್ನಡಿ ಒಳಗೆ ಕಾಣಲ್ಲ ಅಲ್ಲಿವರೆಗೂ ಕನ್ನಡಿಯನ್ನ ವಾಶ್ ಮಾಡಿ. ಕನ್ನಡಿ ಎಷ್ಟೊತ್ತು ಉಜ್ಬೇಕು, ಎಷ್ಟೊತ್ತಂದ್ರೆ ಮುಖ ಕಾಣೋವರೆಗೂ ಉಜ್ಬೇಕು. ಒಳಗಿರುವ ಭಗವಂತನ ಅನುಭವ ನಿಮಗಾಗೋ ತನಕ ದೇವರ ಕತೆ ಕೇಳ್ತಾರೆ. ಹಾಗಾದ್ರೆ ಮಂಗಳ ಯಾವತ್ತಿದಕ್ಕೆ? ಮಂಗಳನೇ ಇಲ್ಲ ರೀ. ನೀವು ಕೇಳ್ತಾ ಇರಬೇಕು, ನಾ ಹೇಳ್ತಾ ಇರಬೇಕು, ಯಾರ ಜ್ಞಾನಿಗಳು ಹೇಳ್ತಾ ಇರಬೇಕು, ಕೇಳ್ತೆ. ಯಾಕಂದರೆ ಮನೋವಿಶುದ್ಧಿ ದಿನ ಕೇಳಬೇಕಾಚಾರ್ಯ, ದಿನ ಕೇಳಬೇಕು. ಯಾಕೆ ಗೊತ್ತಾ? ಇದು ದಿನ ಧೂಳಾಗ್ತಾ ಇದೆ. ನಮ್ಮ ಕನ್ನಡಿ ಏನೋ ಒಂದ್ಸತಿ ಆಗಿತ್ತಪ್ಪ ಒರೆಸ್ಬಿಟ್ಟೆ ಶಾಶ್ವತ ಸೇವಾ, ಹಾಗಿಲ್ಲ ರೀ. ಡೈಲಿ ಕೊಳೆ ಕೂತ್ಕೊಳ್ತಾ ಇದೆ, ಡೈಲಿ ಒರೆಸ್ಬೇಕು. ಹಾಗೆ ಅದನ್ನು ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ಬೇಕಂದ್ರೆ ದೊಡ್ಡವರ ಕಥೆಯನ್ನು ನಿರಂತರ ಕೇಳಬೇಕು. ಅದೇನು ನಿಮ್ಮಾಚಾರ್ಯ ದೊಡ್ಡವರ? ಹೌದು. ಯಾಕೆ? ಯಾರವರು? ಅದನ್ನು ತಿಳ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಯಾರವರು? ಅವರೇ ವಾಯುದೇವರು. ವಾಯುದೇವರೇ ನಮ್ಮ ಗುರುಗಳು. ಜಯ ಜಯತು ಜಗತ್ರಾಣ, ಜಗದೊಳಗೆ ಸುತ್ರಾಣ, ಅಖಿಲ ಗುಣ ಸದ್ದಾಮ ಮಧ್ವನಾಮ, ಮಧ್ವಾಕ್ಯಂ ಮಂತ್ರ ಸಿದ್ಧಂ ಅಲ್ವಾ? ವಾಯುದೇವರ ಏಮಂ ಭಾವಂ ಭಜಂತೆ ಸುರಮುಖ ಸುಜನ ಆರಾಧಿತಂತೆ ತೃತೀಯಂ ಭಾವಂತೆ. ವಾಯುದೇವರೇ, ನಿಮ್ಮ ತೃತೀಯಂ ಭಾವಂ, ನಿಮ್ಮ ಮೂರನೆಯ ಅವತಾರ ಯಾವುದದು? ಮಧ್ವರ ಅವತಾರ. ಅದನ್ನು ಅಮುಂ ಭಾವಂ ಭಜಂತೆ, ಒಂದೇ ಮನಸ್ಸಿನಿಂದ ಸ್ತೋತ್ರ ಮಾಡ್ತಾರೆ, ಸೇವಾ ಮಾಡ್ತಾರೆ. ತೇ ವೈಕುಂಠೇ ಭಾಸಂತೆ, ವೈಕುಂಠದಲ್ಲಿ ವಿರಾಜಮಾನರಾಗುತ್ತಾರೆ. ಹಾಗಾಗಿ ಆಚಾರ್ಯ ಮಧ್ವರ ಚರಿತ್ರೆ ಯಾರವರು? ಅವರೇ ವಾಯುದೇವರು, ಅವರೇ ಹನುಮಂತ ದೇವರು. ಯಾರು ಹನುಮನಾಗಿ ರಾಮನ ಸೇವೆ ಮಾಡಿದ್ದಾರೋ, ಭೀಮನಾಗಿ ಕೃಷ್ಣನ ಸೇವೆ ಮಾಡಿದ್ದಾರೋ ಅವರೇ ಮಧ್ವ ಗುರುಗಳಾಗಿ ಬಂದು ವೇದವ್ಯಾಸ ದೇವರ ಗ್ರಾಂಥಿಕ ಸೇವೆಯನ್ನು ಮಾಡಿ ಸಜ್ಜನರಿಗೆ ಭಗವಂತನ ಬಗ್ಗೆ ಪರಿಚಯ ಮಾಡಿಕೊಟ್ಟ ಮಹಾನುಭಾವರು ಯಾರದು? ಜಗದ್ಗುರು ಮಧ್ವಾಚಾರ್ಯರು.